ಅತ್ತೆ ಅದು ಅಕ್ಷತಾ ಅಕೌಂಟ್ ಇಂದ ಸ್ವಲ್ಪ ಜಾಸ್ತಿ ದುಡ್ಡು ತೆಗೆದ್ಬಿಟ್ಟಿದ್ದಾಳೆ. ಎಂಪ್ಲಾಯೀಸ್ಗೆ ದುಡ್ಡು ಕೊಡ್ಬೇಕಾಗಿತ್ತು, ಬಟ್ ಯಾವ್ದ್ರಲ್ಲೂ ಸರಿಯಾದ ಲೆಕ್ಕ ಸಿಕ್ತಲ್ಲ. ರೋಗ ಏನಾದ್ರೂ ಗೊತ್ತಾದ್ರೆ ಕಷ್ಟ ಆಗುತ್ತೆ ಅತ್ತೆ. ಅದಕ್ಕೆ ದುಡ್ಡು ಹೇಗಾದ್ರೂ ಅರೇಂಜ್ ಮಾಡಿ ಕಂಪ್ನಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಸದ್ಯಕ್ಕೆ ನನ್ನ ಹತ್ರನೂ ಅಷ್ಟೊಂದು ದುಡ್ಡಿಲ್ಲ. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಇಂಥದಕ್ಕೆಲ್ಲ ನನ್ನನ್ನು ಎಳಿಬೇಡ ಅಂತ ಹೇಳಿದೆ ತಾನೆ. ಒಂದು 20 lakhs ಕೊಟ್ರೆ ಹೆಲ್ಪ್ ಆಗುತ್ತೆ. ಆಫೀಸ್ ದುಡ್ಡು ಮುಟ್ಬೇಡ ಅಂತ ಹೇಳಿದೆ ತಾನೆ. ನನ್ಗೊಂದ್ ಮಾತು ಹೇಳ್ದೆ ಇಷ್ಟ ಬಂದಾಗ ನಡ್ಕೋತೀರಾ, ಆಮೇಲೆ ಕುತ್ತಿಗೆ ಬಂದಾಗ ಅತ್ತೆ ಅಂತ ನನ್ನ ಹತ್ರ ಬರ್ತೀರಾ. ನಾನೇನ್ ಮಾಡಕ್ಕಾಗುತ್ತೆ ಹೇಳು? ಪ್ಲೀಸ್ ಪ್ಲೀಸ್ ಕಿರ್ಚಬೇಡಿ, ಮನೆಯವರೆಲ್ಲ ಬರ್ತಾರ ಆಮೇಲೆ. ಐ ಆಮ್ ರಿಯಲಿ ಸಾರಿ ಅತ್ತೆ. ಐ ನೋ ನಾನು ನಿಮ್ಮ ಹತ್ರ ಕೇಳ್ಬೇಕಾಗಿತ್ತು, ಏನೋ ತಪ್ಪು ಮಾಡ್ಬಿಟ್ಟಿದ್ದೀನಿ. ಪರಿಸ್ಥಿತಿ ಕೈ ಮೀರೋದಕ್ಕಿಂತ ಮುಂಚೆ ಏನಾದ್ರೂ ಒಂದ್ ವೇ ಹುಡುಕ್ಲೇಬೇಕು ಅತ್ತೆ. ನಾನು ದುಡ್ಡು ಅರೇಂಜ್ ಮಾಡ್ಲೇಬೇಕು, ಇಲ್ಲ ಅಂದ್ರೆ ಅದ್ ಬೇರೆ ರೀತಿನೇ ಆಗತ್ತೆ. ಪ್ಲೀಸ್ ಅತ್ತೆ. 20 ಲಕ್ಷ ಅಲ್ಲ, 20 ರೂಪಾಯಿನೂ ಸಿಗಲ್ಲ ನಿನ್ಗೆ. ಏನೋ ಒಂದ್ ಅವಾಂತರ ಮಾಡ್ಕೊಂಡ್ ಬಂದು ನನ್ನ ಹತ್ರ ಪರಿಹಾರ ಕೇಳ್ಬೇಡ ನೀನು. ನೀನು ಅಕ್ಷತಾ ಸೇರಿ ತಪ್ಪು ಮಾಡ್ತೀರಲ್ಲ, ನೀವಿಬ್ರೇ ಅನುಭವಿಸಿ. ಇಲ್ಲ ಅಂದ್ರೆ ಏನಾದ್ರೂ ದಾರಿ ಹುಡ್ಕೊಳ್ಳಿ. ಸುಮ್ನೆ ನನ್ ತಲೆ ತಿನ್ಬೇಡ, ಹೊರಡು ಇಲ್ಲಿ. ಅಲ್ಲ ಅತ್ತೆ, ಒಂದೇ ಮಾತನ್ನ ಪದೇ ಪದೇ ಹೇಳಿ ನಂಗೆ ಅಭ್ಯಾಸ ಇಲ್ಲ. ಹೊರಡು. ಅತ್ತೆ ಯಾವಾಗ ಕೂಲ್ ಆಗಿರ್ತಾರೆ, ಯಾವಾಗ ವೈಲೆಂಟ್ ಆಗ್ತಾರೆ ಹೇಳಕ್ಕೆ ಆಗಲ್ಲ. ಹೆಲ್ಪ್ ಕೇಳಿದ್ರೆ ಮೈ ಮೇಲೆ ಬರ್ತಾರೆ. ಏನ್ ಮಾಡ್ಲಿ? ಡ್ಯಾಡ್ನ ಕೇಳ? ಬೇಡ, ಬೇರೆ ಏನಾದ್ರೂ ದಾರಿ ಹುಡುಕ್ತೀನಿ. ಕಾನ್ಸರ್ ಅವಳು ಗೂಡಿ ನುಗ್ಗ ಮುಗ್ತಿದ್ಯಲ್ಲ, ತಲೆಗಳ ಬುದ್ಧಿ ಇದೆಲ್ಲ ಬೇರೆ ಇದೆಯಾ? ಸಾರಿ ಆಂಟಿ. ಆಂಟಿ ಅಂತ ಕರಿಬೇಡ ಅಂತ ಎಷ್ಟೆಲ್ಲ ಹೇಳಿದ್ದೀನಿ, ಮತ್ತೆ ಆಂಟಿ ಅಂತ ಕರಿತೀಯ? ಆಂಟಿನ ಆಂಟಿ ಅಂತ ತರ ಕರಿಬೇಕು. ಇರ್ಲೇದೇನ ಆಂಟಿ ಆಂಟಿ ಆಂಟಿ? ಒಂದ್ಸಲ ಅಲ್ಲ 10 ಸಲ ಕರಿತೀನಿ. ಏನ್ ಮಾಡ್ತೀರಾ? ಹೊಡಿತೀರಾ ಆಂಟಿ? ನೋಡು ತನ್ಮಯ್ ಬೇಡ ಹೇಳ್ತಿದ್ದೀನಿ. ತನ್ಮಯ್ ಬೇಡ. ಯಾ ಯು ಆರ್ ರೈಟ್. ಆದಷ್ಟು ಬೇಗ ಎಲ್ಲ ಫೈಲ್ಸ್ ನಿಮ್ಗೆ ಕಳಿಸ್ಕೊಡ್ತೀನಿ. ಯಾ ಹೌದು. ತನ್ಮಯ್ ಫೋನ್ ಕೊಡು. ಕನಿಕಾ ಏನಾಗಿದೆ ನಿಮ್ಮಿಬ್ರಿಗೂ? ನೋಡುದು ಫೋನ್ ಕಿತ್ಕೊಂಡ್ ಬಂದೆ, ನಾನು ಕೊಡು ಅಂದ್ರೆ ಕೊಡ್ತೀರಾ? ಒಂದೇ ತರ ಬೆಳೆದಿದ್ರೆ ಬುದ್ಧಿ ಬೆಳೆದಿಲ್ಲ. ಆಂಟಿ ನನಗೆ ಬಾಯ್ ಬಂದಂಗ್ ಬೈತಾರಪ್ಪ, ಅದಕ್ಕೆ ಅವ್ರು ಫೋನ್ ಕೊಡಲ್ಲ. ಕನಿಕಾ ವಾಟ್ ಇಸ್ ದಿಸ್? ಅವ್ನು ಇನ್ನೂ ತುಂಬಾ ಚಿಕ್ಕವನು, ನಿಮ್ಗೆ ಗೊತ್ತಾಗಲ್ವಾ? ಹೋಗಿ ಹೋಗಿ ಇವನ ಹತ್ರ ಜಗಳನ? ಜಗಳ ಅಲ್ಲ ಬ್ರೋ, ಬುದ್ಧಿ ಹೇಳ್ತಿದೆ. ಫಸ್ಟ್ ಅವ್ನಿಗೆ ಫೋನ್ ಕೊಡಕ್ ಹೇಳು. ತನ್ಮಯ್ ಏನಿದೆಲ್ಲ, ದೊಡ್ಡವ್ರ ಹತ್ರ ಯಾರಾದ್ರೂ ಫೋನ್ ಕಿತ್ಕೋತಾರ? ನಿನ್ ಗುಡ್ ಬಾಯ್ ಅಲ್ಲ, ಫೋನ್ ವಾಪಸ್ ಕೊಡು. ನಾನು ಅವ್ರಿಗೆ ಆಂಟಿ ಅಂತ ಕರೆದ್ರೆ ಕೋಪ ಮಾಡ್ಕೋತಾರೆ, ಅವ್ರು ಮಾತ್ರ ನಾನು ಒಂದೇ ಅಂತ ಕರಿಬೋದಾ? ತನ್ಮಯ್ ನೋಡು, ಕನಿಕಂಗೆ ಕೋಪ ಜಾಸ್ತಿ. ಅವ್ಳು ಏನೇ ಹೇಳಿದ್ರು ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರು ಇನ್ನಿಂತ ದೊಡ್ಡವರಲ್ಲ. ನೀನ್ ಗುಡ್ ಬಾಯ್ ಅಲ್ಲ, ಫೋನ್ ವಾಪಸ್ ಕೊಡು. ಗುಡ್ ಬಾಯ್, ಹೋಗಿ ಆಟ ಆಡ್ಕೋಬಹುದು. ಬ್ರೋ ಹತ್ರ ದುಡ್ಡು ಕೇಳ, ಹೇಗ್ ಕೇಳಿ? ಸತ್ಯ ಅಂತೂ ಹೇಳಕ್ಕಾಗಲ್ಲ, ಏನಾದ್ರೂ ಸುಳ್ಳು ಹೇಳ್ಬೇಕು. ಏನಾಯ್ತು ಕನಿಕಾ? ಬ್ರೋ ನನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕಾಗತ್ತು. ಹಾ ಹೇಳು. ಬ್ರೋ, ಲೋಕ ವಿಕಾಸ ಅನ್ನೋ ಅನಾಥಾಶ್ರಮದ ಬಗ್ಗೆ ಕೇಳಿದ್ಯಾ? ಅವ್ರಿಗೆ ಇತ್ತೀಚೆಗೆ ಏನೋ ತೊಂದರೆ ಆಗ್ತದೆ ಅಂತೆ. 100 ಜನ ದಿನನಿತ್ಯ ತಿಂಡಿ, ಊಟ, ಮೆಡಿಸಿನ್ಸ್ ಎಲ್ಲ ಅವರೇ ನೋಡ್ಕೊಳ್ತಿರೋದು. ಬಟ್ ನವಡೇಸ್ ಆರ್ ಫೇಸಿಂಗ್ ಸಮ್ ಇಶ್ಯೂಸ್. ಅದಲ್ದೆ ಮಳೆ ಬಂದಿರೋದಕ್ಕೆ ಆಶ್ರಮದ ಗೋಡೆ ಬೇರೆ ಕುಸ್ತದೆ ಅಂತೆ. ಅದಕ್ಕೆ ನಾನು 1 ಲಕ್ಷ ಡೊನೇಟ್ ಮಾಡ್ತಿದ್ದೀನಿ. ಗುಡ್ ಜಾಬ್ ಕನಿಕಾ. ಯಾರು ಇಲ್ಲದ ಅನಾಥರಿಗೆ ಈ ಲೋಕನೇ ಕಾವಲಾಗಿರ್ಬೇಕು. ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್. ನನಗೆ ನಿನ್ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಅಲ್ಲ ಬ್ರೋ, ಬಟ್ ನಾನ್ ಕೊಡೋ 1 ಲಕ್ಷ ಅವ್ರಿಗೆ ಸಾಲತ್ತ ಹೇಳು. ಅಟ್ಲೀಸ್ಟ್ ಮಿನಿಮಮ್ ಅಲ್ಲ 20 lakhs ಆದ್ರೂ ಕೊಡ್ಬೇಕು. ಅದಕ್ಕೆ ನಮ್ ಬಿಸ್ನೆಸ್ ವೆಂಚರ್ ಇಂದ ನಾವೇ 20 lakhs ಡೊನೇಟ್ ಮಾಡಬಾರ್ದು? ಇದರಿಂದ ನಮ್ಮ ಬಿಸ್ನೆಸ್ ವೆಂಚರ್ಗೂ ಒಳ್ಳೆ ಹೆಸರು ಬರುತ್ತೆ, ಒಂದ್ ಗುಡ್ ವಿಲ್ ಕ್ರಿಯೇಟ್ ಆಗುತ್ತಲ್ಲ. ಸರಿ, ಆಶ್ರಮದ ಅಕೌಂಟ್ ನಂಬರ್ ಇದ್ರೆ ಕೊಡು. ನಾಳೆ ಮ್ಯಾನೇಜರ್ ಹತ್ರ ಮಾತಾಡಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಕ್ ಹೇಳ್ತೀನಿ. ಅದೆಲ್ಲ ಏನ್ ಬೇಡ ಬ್ರೋ,
ನಾನೇ ಪರ್ಸನಲ್ ಆಗಿ ವಿಸಿಟ್ ಮಾಡಕ್ ಹೋಗ್ತಿದ್ದೀನಿ. ಕ್ಯಾಶ್ ಅಥವಾ ಚೆಕ್ ಕೊಟ್ರೆ ಓಕೆ, ನಾನೇ ಕೊಡ್ತೀನಿ. ಕ್ಯಾಶ್ ಒಂದು ನಿಮಿಷ. ಆಶ್ರಮದವ್ರಿಗೆ ಆದಷ್ಟು ಬೇಗ ಕಾಂಪೌಂಡ್ ಕಟ್ಸ್ಕೊಂಬರಕ್ ಹೇಳಿ. ಹಾ ಕನಿಕಾ, ಇದೊಂದು ಫೈಲ್ ಕ್ಲಿಯರ್ ಮಾಡ್ಬಿಡ್ತೀಯಾ? ಶೋರ್. ಅಬ್ಬಾ, ಅಂತೂ ದುಡ್ಡು ಸಿಕ್ತು. ಹಾ ಕರೆಕ್ಟ್, ಕಳ್ಸ್ಕೊಡಿ. ಎಸ್ ಇಲ್ಲಿ ಇದು ನೋಡು, ಎಷ್ಟು ಚೆನ್ನಾಗಿದೆ ಅಲ್ಲ? ಪೂಜಾ, ಇಷ್ಟು ಕಾಸ್ಟ್ಲಿ ಸೀರೆನಾ? ಅಲ್ಲ, ಯಾವ್ದಾದ್ರು ಫಂಕ್ಷನ್ ತಗೊಂಡಿದ್ರೆ ಓಕೆ ಆಗ್ತಿತ್ತು, ಬಟ್ ಇವಾಗ ಯಾವ ಫಂಕ್ಷನ್ ಇಲ್ವಲ್ಲ ಪೂಜಾ, ಯಾಕೆ ಇಷ್ಟೊಂದು ಕಾಸ್ಟ್ಲಿ ಅಂತ? ಅಲ್ಲ, ಅವತ್ ನೀನೇ ಹೇಳಿದ ತಾನೆ ಕಾಸ್ಟ್ಲಿ ಸೀರೆ ಹಾಕು, ಸಿಂಪಲ್ ಆಗಿರೋದು ಹಾಕೋಬೇಡ ಅಂತ. ಇವಾಗ ಸೆಲೆಕ್ಟ್ ಮಾಡಿದ್ರೆ ಬೇಡ ಅಂತ ಹೇಳ್ತಿದ್ಯಾ? ಅರೆ ನಾನು ಯಾವಾಗ ಹೇಳಿದೆ ಪೂಜಾ? ನಾನ್ ಹೇಳಿದ್ದು ಸಿಂಪಲ್ ಆಗಿ ಚೆನ್ನಾಗ್ ಕಾಣಿಸೋ ತಗೋ ಅಂತ. ಈಗ ನೋಡು, ಭಾಗ್ಯ ಅದಕ್ಕೆ ಎಷ್ಟು ಸಿಂಪಲ್ ಆಗಿ ಸೀರೆ ಉಡ್ತಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಎಲಿಗೆಂಟ್ ಆಗಿ. ಸುಮ್ನೆ ಇರೋ. ಏನ್ ಎಲ್ಲಾ ವಿಷಯಕ್ಕೂ ಅಣ್ಣ ಅಕ್ಕೆ ಬಂದ್ಬಿಡ್ತಾರೆ ಇವ್ಗೆ. ಒಂದ್ ಸೀರೆ ವಿಷಯಕ್ಕೂ ಅಕ್ಕೇನ್ ತರ್ಬೇಕಾ? ಹೆಂಡತಿ ಏನಾದ್ರು ಕೇಳಿದ್ರೆ ಕೊಡ್ಸಕ್ ಆಗಲ್ವಾ? ನನಗೆ ನಿನ್ನಂತರ ಚೆನ್ನಾಗಿ ಕೇಳಿದ್ನ. ಕೂತ್ಕೋ. ನೀನ್ ಚಿನ್ನ ಕೇಳಿಲ್ವಲ್ಲ, ಅದಕ್ಕೆ ನಾನು ಸೀರೆ ಬೇಡ ಅಂತಂದೆ. ಸುಮ್ನೆ ಹಾ ಕಣೆ, ನಿನಗೇನೆ. ನೀನು ಕಾಸ್ಟ್ಲಿ ಐಟಮ್ ತಗೊಳೋದು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೊತ್ತು, ಕಾಸ್ಟ್ಲಿ ಐಟಮ್ ನಾನು ಕೊಡ್ಸಲ್ಲ ಅಂತ ಏನ್ ಹೇಳಿಲ್ವಲ್ಲ? ಥ್ಯಾಂಕ್ ಯು ಸೋ ಮಚ್. ಮೇಡಮ್ ರಿಲ್ಯಾಕ್ಸ್. ಇಷ್ಟಕ್ಕೆ ಖುಷಿ ಆದ್ರೆ ಇನ್ನೊಂದು ವಿಷಯ ಇದೆ. ಇನ್ನೊಂದು ವಿಷಯನಾ? ಹೌದು, ಇನ್ನೊಂದು ವಿಷಯ ಇದೆ. ನೀನ್ ಇಷ್ಟಪಟ್ಟ ಹಾಗೆ ನಾನು ಇನ್ನೊಂದು ಕೆಲಸ ಶುರು ಮಾಡ್ತಾ ಇದ್ದೀನಿ. ಈಗ ನಿನ್ನ ಗಂಡ ಕಿಶನ್ ಬರೀ ಜಿಮ್ಮಲ್ಲಿ ಮಾತ್ರ ಕೆಲಸ ಮಾಡಲ್ಲ, ಕಂಪ್ನಿಲ್ ಕೂಡ ಕೆಲಸ ಮಾಡ್ತಾನೆ. ವಾವ್ ಕಿಶನ್, ಸೂಪರ್. ನೋಡು ಪೂಜಾ, ನಿನ್ ಮಾತಿಗೆ ಬೆಲೆ ಕೊಟ್ಟು ನಾನು ಇದನ್ನೆಲ್ಲ ಮಾಡ್ತಿದ್ದೀನಿ. ಆದ್ರೆ ಒಂದ್ ಮಾತು ಹೇಳ್ತೀನಿ, ನೀನ್ ಕೋಪ ಮಾಡ್ಕೋಬಾರ್ದು. ಕೋಪ ಮಾಡ್ಕೋಬಾರ್ದಾ? ಅಂತದೇನ್ ವಿಷಯ? ಅದು ಕಿಶನ್, ಏನಾಯ್ತು ಕಿಶನ್? ಯಾಕೆ ಸಡನ್ ಆಗಿ ಮಾತಾಡೋಣ ನಿಲ್ಸ್ಬಿಟ್ಟೆ? ಅಕ್ಕ ಬಂದು ಅಂತನಾ? ಅಕ್ಕ ಏನ್ ಗೊತ್ತಾ, ಕಿಶನ್ ಯಾವ್ದೋ ಹೊಸ ಕೆಲ್ಸಕ್ಕೆ ಸೇರ್ಕೊಂಡಿದಾನಂತೆ, ಜಿಮ್ ಜೊತೆ ಅದನ್ನು ಮಾಡ್ತಾನಂತೆ. ಸೂಪರ್ ಅಲ್ವಾ? ಹಾ ಪೂಜಾ, ಅದೇ ವಿಷಯವಾಗಿ ನಿನ್ ಹತ್ರ ಮಾತಾಡೋಣ ಅಂತ ಬಂದೆ. ಅದೇ ವಿಷಯನ? ಅಂದ್ರೆ ನಿಂಗ್ ವಿಷಯ ಆಲ್ರೆಡಿ ಗೊತ್ತು. ಕಿಶನ್, ನೀವ್ ಊರಿಗೆಲ್ಲ ಹೇಳಿದ್ಮೇಲೆ ನನ್ಗೆ ಹೇಳ್ಬೇಕು ಅಂತ ಅನ್ಕೊಂಡೆ ಅಲ್ವಾ? ಲೂಸು, ಹೇಳೋದಂತ ಸ್ವಲ್ಪ ಕೇಳು. ಏನು ಬೇಡ, ಸುಮ್ನಿರೋ. ಅಲ್ಲ ನೀನು ಪೂಜಾ, ಮೊದ್ಲು ಪೂರ್ತಿ ವಿಷಯ ಕೇಳಿಸ್ಕೊ, ಆಮೇಲೆ ಮಾತಾಡು. ಅವ್ನ್ ಎಲ್ಲರಿಗೂ ಈ ವಿಷಯನ ಹೇಳಿಲ್ಲ ಪೂಜಾ. ಆದ್ರೆ ಅವ್ನ್ ಹೇಳ್ಬೇಕು ಅಂತ ಇರೋ ವಿಷಯನ ನಾನ್ ಹೇಳಿದ್ರೆ ಚಂದ ಅಂತ. ಏನಕ್ಕ ಹೇಳ್ತಿದ್ಯಾ? ನನಗ್ ತುಂಬಾ ಕನ್ಫ್ಯೂಸ್ ಆಗ್ತಿದೆ. ಆಯ್ತಾಯ್ತು, ಅವಸರ ಮಾಡ್ಬೇಡ. ನಾನ್ ಹೇಳೋದನ್ನ ತಾಳ್ಮೆಯಿಂದ ಪೂರ್ತಿ ಕೇಳಿಸ್ಕೊ, ಆಯ್ತಾ? ಕಿಶನ್, ಹೇಳ. ಪೂಜಾ ಕೂತ್ಕೋ. ನಾನೇ ಕೂತ್ಕೋಬೇಕು? ಮೂರ್ ತುದಿಲ ಕೂಪ ಇರೋ ಕೂತ್ಕೊಡೆ. ಹಾ. ಏನ್ ಗೊತ್ತಾ ಪೂಜಾ, ಕಿಶನ್ ಕೆಲ್ಸ ಮಾಡ್ತಿರೋದು ಬೇರೆ ಯಾರ್ದ್ರ ಜೊತೆಗಲ್ಲ, ನನ್ ಜೊತೆಗೆ. ಏನಕ್ಕ ಹೇಳ್ತಿದ್ಯಾ?
ಪೂಜಾ, ಕಿಶನ್ ನನ್ನೊಟ್ಟಿಗೆ ಫ್ಯಾಬ್ರಿಕ್ ಡಿಸೈನ್ ಕಂಪನಿನ ಸ್ಟಾರ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾನೆ. ಅದಕ್ಕೆ ನಿಮ್ ಒಪ್ಪಿಗೆ ಬೇಕು. ನನ್ನ ಒಪ್ಪಿಗೆ ಯಾಕೆ? ನೋಡು ಪೂಜಾ, ಈ ಕೆಲ್ಸನ ಒಪ್ಕೊಳ್ಬೇಕಾದ್ರೇನೆ ಕಿಶನ್ ಒಂದ್ ವಿಷಯನ ಕ್ಲಿಯರ್ ಆಗಿ ಹೇಳಿದಾನೆ. ಅದೇನು ಅಂದ್ರೆ, ನಾನ್ ಈ ಕೆಲ್ಸನ ಒಪ್ಕೋಬೇಕು ಅಂದ್ರೆ ಪೂಜಾ ಇದಕ್ಕೆ ಒಪ್ಪಿಗೆ ಕೊಡ್ಬೇಕು ಅಂತ. ನಿನ್ ಗಂಡ ಯಾವ್ದಾದ್ರು ಕಂಪನಿಲಿ ಕೆಲಸ ಮಾಡ್ಬೇಕು ಅಂತ ನಿನ್ಗೆ ಆಸೆ ಇತ್ತಲ್ವಾ ಪೂಜಾ? ಅದಕ್ಕೆ ಇದೇ ಬಿಸ್ನೆಸ್ ನ ಒಂದ್ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಏನ್ ಗೊತ್ತಾ ಪೂಜಾ, ಇದನ್ನ ಪೂರ್ತಿಯಾಗಿ ನಮ್ ಕಿಶನ್ ಲೀಡ್ ಮಾಡ್ತಾನೆ. ಪೂಜಾ, ನಿನ್ಗೂ ಗೊತ್ತಲ್ವೇನೆ ಈ ಬಿಸ್ನೆಸ್ ನ, ಈ ಕಂಪ್ನಿನ ಯಾಕೆ ಸ್ಟಾರ್ಟ್ ಮಾಡ್ತಿದೀನಿ ಅಂತ? ಇದು ಬರೀ ನನ್ನೊಬ್ಳದ್ ಮಾತ್ರ ಆಗ್ಬಾರ್ದು. ಇದ್ರಲ್ಲಿ ನೀವಿಬ್ರು, ಕುಸುಮ ಅತ್ತೆ, ಎಲ್ರು ಪಾರ್ಟ್ನರ್ಸ್. ಆದ್ರೆ ಇದೆಲ್ಲದೂ ಕೂಡ ನಿನ್ನ ಒಪ್ಪಿಗೆ ಇದ್ರೆ ಮಾತ್ರ ಆಗುತ್ತೆ. ಅದಕ್ಕೆ ಅಕ್ಕ ಹೇಳೋದು, ನೀನ್ ಮನೆ ಮಗಳು ಅಂತ ಒಂದಲ್ಲ ಒಂದ್ ರೀತಿಗೆ ಎಲ್ರಿಗೂ ಹೆಲ್ಪ್ ಮಾಡ್ತಾನೆ ಇರ್ತೀಯ. ನನ್ ಗಂಡ ಬರೀ ಜಿಮ್ ಕೆಲ್ಸ ಮಾಡ್ತಾನೆ, ಅದರಲ್ಲೂ ತುಂಬಾ ಸಮಸ್ಯೆಗಳಿವೆ, ನಂದೇ ಹಾಳ್ ಮಾಡ್ಕೊತಿದ್ದಾನೆ ಅಂತ ತಲೆ ಕೆಡ್ಸ್ಕೊತಾ ಇದ್ದೆ. ಆದ್ರೆ ಈಗ ನಿಜ ಹೇಳ್ತಿದ್ದೀನಿ ಅಕ್ಕ, ನನಗೆ ತುಂಬಾ ಖುಷಿ ಆಗ್ತದೆ. ಕಿಶನ್, ನೀನೇನು ತಲೆ ಕೆಡ್ಸ್ಕೊಬೇಡ, ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ. ಅದೇನೇ ಆಗ್ಲಿ ನಾನ್ ನಿನ್ ಜೊತೆಗಿರ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಕನ್ನಿಕಾ ಆಂಟಿ ಹೆಸರಲ್ಲಿದೆ, ಮೋಸ್ಟ್ಲಿ ಬಿದ್ದೋಗಿರ್ಬೇಕು. ಅವಾಗ್ಲೇ ನನಗ್ ತೊಂದ್ರೆ ಕೊಟ್ರಲ್ವಾ, ಇದನ್ನ ಇಟ್ಕೊಂಡು ಆಟ ಆಡಿಸ್ತೀನಿ. ನನ್ನನ್ನೇ ಹಂದಿ ಇಡಿಯಟ್ ಅಂದ್ರಲ್ಲ, ಇದೇ ನಿಮ್ಗೆ. ಏನದು? ಏನಿಲ್ಲ ಅಮ್ಮ. ಸುಳ್ಳು ಹೇಳ್ಬೇಡ, ನೀನು ಏನು ಬಚ್ಚಿಟ್ಕೊಂಡೆ, ನಾನ್ ನೋಡ್ದೆ. ಏನದು? ಏನಿಲ್ಲ ಅಮ್ಮ, ಏನಿಲ್ಲ. ಸುಳ್ಳು ಹೇಳ್ಬೇಡ, ಕೊಡಿಲಿ. ಅಮ್ಮ, ಪೇಪರ್ ಏರೋಪ್ಲೇನ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಇದು ಏರೋಪ್ಲೇನ? ಅದ್ ತಮ್ಗೆಲ್ಲ ಮಾಡಕ್ ಬರಲ್ವಲ್ಲ. ಏನಿದು, ನಾನು ಅಥವಾ ತನ್ನು ಏಕತಾನೆ ಮಾಡ್ಕೊಡ್ತಿದ್ದು. ಅದು ನಾನೇ ಮಾಡೋಣ ಅಂತ ನನ್ ಫ್ರೆಂಡ್ ಒಬ್ಬ ಲಿಂಕ್ ಕಳ್ಸಿದಾನೆ, ಅದು ನೋಡ್ಬಿಟ್ಟು ಮಾಡೋಣ ಅಂತ. ಈಗ ಅದೆಲ್ಲ ಏನು ಬೇಡ, ಮೊದ್ಲು ಹೋಗಿ ಹೋಮ್ವರ್ಕ್ ಮುಗ್ಸು. ತಂದೆ, ಇಲ್ಲಿ ಆ ಪೇಪರ್ ಕೊಡು, ನಾನೇ ಏರೋಪ್ಲೇನ್ ಮಾಡ್ಕೊಡ್ತೀನಿ. ಆಮೇಲೆ ನೀನ್ ಮಾಡಕ್ ಹೋಗಿ ಕಸಾನ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕ್ತೀಯ. ಕೊಡು. ಬೇಡ ಅಮ್ಮ, ನಾನು ಏರೋಪ್ಲೇನ್ ಮಾಡ್ತೀನಿ. ಅಯ್ಯೋ, ಕೊಡು ಅಂದ್ಮೇಲೆ ಪರವಾಗಿಲ್ಲ. ಪರವಾಗಿಲ್ಲ, ನಾನೇ ಮಾಡ್ತೀನಿ. ಕೊಡು. ನಾನೇ ಮಾಡ್ತೀನಿ. ಕೊಡು ಅಂದ್ಮೇಲೆ. ಪೇಪರ್ ಅಂತ ಯಾಕೋ ಸುಳ್ಳು ಹೇಳಿದೆ? ಇದನ್ನ ಇಟ್ಕೊಂಡು ಕನ್ನಿಕಾ ಆಂಟಿ ನಾಟಕ ಅಂತ ಅನ್ಕೊಂಡಿದ್ನಮ್ಮ. ತಪ್ಪು ತಮ್ಮಯ್ಯ, ಹೀಗೆಲ್ಲ ಮಾಡ್ಬಾರ್ದು. ನಾನು ನಿಮ್ಗೆ ಯಾವಾಗ್ಲೂ ಹೇಳ್ತೀನಿ ಅಲ್ವಾ, ದೊಡ್ಡವ್ರಿಗೆ ಗೌರವ ಕೊಡ್ಬೇಕು ಅಂತ. ಚೆಕ್ ಕೊಡು, ಇದ್ರ ಜೊತೆ ಎಲ್ಲ ಹುಡುಗಾಟ ಆಡ್ಬಾರ್ದು. ಏನಾದ್ರು ಹಾಳಾಗೋಗಿದೆ, ಹರಿದೋಗಿದೆ, ಏನ್ ಮಾಡ್ತಿದ್ದೆ? ಅಮ್ಮ, ನೀನ್ ನನಗ್ ಬೈಬೇಡ. ಆ ಕನ್ನಿಕಾ ಆಂಟಿ ತುಂಬಾ ಒಳ್ಳೆಯವರಲ್ಲ. ಅವ್ರು ನನ್ಗೆ ಏನ್ ಹೇಳಿದ್ರು ಗೊತ್ತಾ? ತನ್ಮಯ್, ಅವ್ಳು ಏನ್ ಬೇಕಾದ್ರೂ ಹೇಳಿ, ಅವರು ನಿನ್ಗಿಂತ ದೊಡ್ಡವರು. ಹಾಗೆಲ್ಲ ಮಾತಾಡ್ಬಾರ್ದು. ಹೋಮ್ವರ್ಕ್ ಮುಗಿಸಿಲ್ಲ ಅಂದೆಲ್ಲ, ಹೋಗು ಹೋಮ್ವರ್ಕ್ ಮುಗಿಸೋಗು. ಅಮ್ಮ, ಹೋಗು ಮುಂದೆ. ಆ ಭಾಗ್ಯ ನಮ್ಮ ಮನೆಗ್ ಬಂದಾಗೆಲ್ಲ ನೆಮ್ಮದಿನೇ ಇಲ್ಲ, ಇರಿಟೇಷನ್ ಅನ್ನಿಸ್ತಿದೆ. ನನ್ ಮನ್ಸಿಗಂತೂ ನೆಮ್ಮದಿನೇ ಇಲ್ಲ. ಅನಿಸ್ತು ಅಂದ್ರೆ ನನ್ ಜೊತೆ ಮಾತಾಡು ಬೇಬಿ, ರಿಲ್ಯಾಕ್ಸ್ ಆಗ್ತೀಯ. ನೋಡು, ನಾನು ಅನ್ಕೊಂಡಿರೋ ಕೆಲಸ ಒಂದು ಆಗ್ತಿಲ್ಲ. ಈ ತರ ಆದ್ರೆ ನಾನು ನಿನ್ನ ಮದ್ವೆ ಆಗೋದು ಯಾವಾಗ? ನಾವ್ ಅಜ್ಜಿ ತಾತ ಆದ್ಮೇಲೆ ಮದ್ವೆ ಆಗಕ್ಕಾಗತ್ತಾ?
ಲೈಫ್ ಲಾಂಗ್ ಆಮೇಲೆ ಲವರ್ಸ್ ಆಗೇ ಇರ್ಬೇಕು. ಸೋ ಫನಿ. ಲವರ್ಸ್ ಆಗಿರೋದು ಐಡಿಯಾ ಚೆನ್ನಾಗೇ ಇದೆ. ಯಾವ ಕಮಿಟ್ಮೆಂಟ್ ಇರಲ್ಲ ಅಲ್ವಾ? ಇಡಿಯಟ್. ಲೈಫ್ ಲಾಂಗ್ ಲವರ್ಸ್ ಆಗಿರೋದು ನಿಮ್ ಫನಿನಾ? ನನ್ನ ಮದುವೆ ಆಗೋದಕ್ಕೆ ನಿಮ್ ಬಾರನಾ? ಬೇಬಿ, ನಾನಿನ್ನ ಮದುವೆ ಆಗಕ್ಕೆ ರೆಡಿ ಇದ್ದೀನಿ, ಆದ್ರೆ ನೀನೇ ಹೋಗ್ತಾ ಇಲ್ಲ. ಈಗಲೇ ಹೂವನು, ನಾನು ನಾಳೆನೇ ತಾಳಿ ತಗೊಂಡ್ ಬರ್ತೀನಿ. ಈ ಗೂಬೆರಾಯ, ನಾನು ಅನ್ಕೊಂಡಿರೋದು ಇನ್ನೂ ಯಾವ್ದೂ ಆಗಿಲ್ಲ. ನನ್ ಟಾರ್ಗೆಟ್ ರೀಚ್ ಆಗೋವರೆಗೂ ನಾನ್ ಮದ್ವೆ ಆಗೋದಿಲ್ಲ. ಪ್ರಾಬ್ಲಮ್ ಈ ಜನ್ಮದ ಸರಿ ಹೋಗುತ್ತಾ ಹೇಳು? ಆ ಭಾಗ್ಯ ಬಂದ್ಮೇಲೆ ನಿನ್ ಲೈಫ್ ಇನ್ನೂ ಟಫ್ ಆಗಿದೆ. ಸೊ ಟಾರ್ಗೆಟ್ ರೀಚ್ ಆಗೋ ತನಕ ವೇಟ್ ಮಾಡ್ಬೇಕಾ ನಾನು? ನಂಗಂತೂ ಅಷ್ಟೆಲ್ಲ ವೇಟ್ ಮಾಡಕ್ ಆಗಲ್ಲ ಬೇಬಿ. ನನಗ್ ವೇಟ್ ಮಾಡಕ್ ಆಗತ್ತಾ? ಯು ಮೈ ಲೈಫ್ ಹಾನಿ, ಲವ್ ಯು ಸೋ ಮಚ್. ನನ್ಗೂ ಈ ದರಿದ್ರ ಲೈಫು ಸಾಕಾಗಿದೆ. ಹಾಗಂತ ಅರ್ಜೆಂಟ್ ಆಗಿ ಮದ್ವೆ ಆಗೋದಕ್ಕೂ ಆಗಲ್ಲ. ಕನಿಕಾ ಯಾರ್ ಜೊತೆ ಮಾತಾಡ್ತಿದ್ದಾಳೆ? ಮದ್ವೆ ಆಗೋ ಹುಡುಗ ಅಂತಿದ್ದಾಳೆ ಅಂದ್ಮೇಲೆ ಯಾರನ್ನೂ ಪ್ರೀತಿಸ್ತಾ ಇದ್ದಾಳೆ. ಯಾರಿರ್ಬೋದು ಅವನು? ತನ್ವಿ, ತನ್ವಿ, ಏ ತನ್ವಿ, ಏನಾಯ್ತಜ್ಜಿ? ಯಾಕೆ ಕಿರ್ಚಿದ್ರ? ನಂಗ್ ಊಟ ಎಲ್ಲ ಏನು ಬೇಡ. ಸಂಜೆ ತಾನೇ ಕೆಫೆಲಿ ಸ್ನಾಕ್ಸ್ ತಿಂದೆ. ಏನು? ಏನ್ ತಿಂದೆ? ಸ್ನಾಕ್ಸಾ? ಏನೇ ಹೇಳ್ತಿದ್ಯಾ? ಕಾಲೇಜಿಂದ ಸೀದಾ ಮನೆಗ್ ಬರೋದ್ ಬಿಟ್ಟು ಹೋಟ್ಲಿಗೆ ತಿನ್ನಕ್ ಹೋಗಿದ್ಯಾ? ಅಲ್ಲ ಅಜ್ಜಿ, ಹೋಟೆಲ್ ಎಲ್ಲ ಕ್ಯಾಂಟೀನ್ ಅಲ್ಲಿ ತಿಂದೆ. ಹೋಟ್ಲು ಕ್ಯಾಂಟೀನು ಯಾವ್ದೋ ಒಂದು. ಈ ನಡುವೆ ದಿನ ಇದೇ ರೀತಿ ಮಾಡ್ತಿದ್ಯಾ ಕಣೆ. ಲೇಟ್ ಆಗಿ ಮನೆಗ್ ಬರ್ತೀಯಾ, ಹಸಿವಿಲ್ಲ ಅಂತೀಯ, ಓದ್ತೀನಿ ಅಂತೀಯ, ನೋಡಿದ್ರೆ ಮಲಗಿರ್ತೀಯ. ಹೊಟ್ಟೆ ಹಸಿತಿತ್ತು ತಿಂದೆ, ನಿದ್ದೆ ಬರ್ತಿತ್ತು ಮಲ್ಕೊಂಡೆ. ಇವಾಗ ಏನಾದ್ರು ಪ್ರಾಬ್ಲಮ್ ನಿಮ್ಗೆ? ದಿನ ಮನೆಗೆ ಯಾಕೆ ಲೇಟ್ ಆಗಿ ಬರ್ತಿದ್ಯಾ ನೀನು? ಏನ್ ಕಾಲೇಜ್ ರಾತ್ರಿ ಎಲ್ಲ ಇರುತ್ತಾ? ಅಲ್ಲ, ಇಡೀ ಕಾಲೇಜಲ್ಲಿ ನೀನು ಒಬ್ಬರಿಗೆ ಸ್ಪೆಷಲ್ ಕ್ಲಾಸ್ ತಗೋತಾರ? ಹಾಗೇನ್ಗೋ ಪೂಜೆಗೋ ಮೇಷ್ಟ್ರ ಹತ್ರ ಮಾತಾಡಕ್ಕೆ ಇರ್ತೀನಿ. ಅದು ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ? ಕಾಲೇಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ಲಾಸಸ್ ಸೇರ್ಕೊಂಡಿದ್ದೀನಿ. ಅದಕ್ಕೆ ಲೇಟ್ ಆಗಿದೆ ಅಷ್ಟೇ. ಅದನ್ನ ದೊಡ್ಡ ವಿಷಯ ಮಾಡಿ ನಂಗೆ ಊಟ ಎಲ್ಲ ಏನು ಬೇಡ. ಸಂಜೆ ತಾನೇ ಕೆಫೆಲಿ ಸ್ನಾಕ್ಸ್ ತಿಂದೆ. ಏನು? ಏನ್ ತಿಂದೆ? ಸ್ನಾಕ್ಸಾ? ಏನೇ ಹೇಳ್ತಿದ್ಯಾ? ಕಾಲೇಜಿಂದ ಸೀದಾ ಮನೆಗ್ ಬರೋದ್ ಬಿಟ್ಟು ಹೋಟ್ಲಿಗೆ ತಿನ್ನಕ್ ಹೋಗಿದ್ಯಾ? ಅಲ್ಲ ಅಜ್ಜಿ, ಹೋಟೆಲ್ ಎಲ್ಲ ಕ್ಯಾಂಟೀನ್ ಅಲ್ಲಿ ತಿಂದೆ. ಹೋಟ್ಲು ಕ್ಯಾಂಟೀನು ಯಾವ್ದೋ ಒಂದು. ಈ ನಡುವೆ ದಿನ ಇದೇ ರೀತಿ ಮಾಡ್ತಿದ್ಯಾ ಕಣೆ. ಲೇಟ್ ಆಗಿ ಮನೆಗ್ ಬರ್ತೀಯಾ, ಹಸಿವಿಲ್ಲ ಅಂತೀಯ, ಓದ್ತೀನಿ ಅಂತೀಯ, ನೋಡಿದ್ರೆ ಮಲಗಿರ್ತೀಯ. ಹೊಟ್ಟೆ ಹಸಿತಿತ್ತು ತಿಂದೆ, ನಿದ್ದೆ ಬರ್ತಿತ್ತು ಮಲ್ಕೊಂಡೆ. ಇವಾಗ ಏನಾದ್ರು ಪ್ರಾಬ್ಲಮ್ ನಿಮ್ಗೆ? ದಿನ ಮನೆಗೆ ಯಾಕೆ ಲೇಟ್ ಆಗಿ ಬರ್ತಿದ್ಯಾ ನೀನು? ಏನ್ ಕಾಲೇಜ್ ರಾತ್ರಿ ಎಲ್ಲ ಇರುತ್ತಾ? ಅಲ್ಲ, ಇಡೀ ಕಾಲೇಜಲ್ಲಿ ನೀನು ಒಬ್ಬರಿಗೆ ಸ್ಪೆಷಲ್ ಕ್ಲಾಸ್ ತಗೋತಾರ? ನೀನ್ ದಿನ ಈ ರೀತಿ ಲೇಟ್ ಆಗಿ ಬರೋದು ನನ್ಗೆ ಯಾಕೋ ಸರಿ ಕಾಣಿಸ್ತಿಲ್ಲ ತನ್ನಿ. ಹಾಗೇನ್ಗೋ ಪೂಜೆನ್ಗೋ ಮೇಷ್ಟ್ರ ಹತ್ರ ಮಾತಾಡಕ್ ಹೇಳ್ತೀನಿ ನೀನು. ಅದೆಲ್ಲ ಏನು ಬೇಡ ಅಜ್ಜಿ. ಯಾಕೆ ಹೇಳಕ್ ಹೋಗ್ತೀರಾ? ಏನು ಬೇಡ. ಅದು ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಲ್ವಾ? ಅದಕ್ಕೆ ಕಾಲೇಜಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕ್ಲಾಸಸ್ ಸೇರ್ಕೊಂಡಿದ್ದೀನಿ. ಅದಕ್ಕೆ ಲೇಟ್ ಆಗ್ತಿದೆ ಅಷ್ಟೇ. ಅದನ್ನ ದೊಡ್ಡ ವಿಷಯ ಮಾಡಿ ಕಾಲೇಜ್ ಹತ್ರ ಬರಕ್ಕೆಲ್ಲ ಹೋಗ್ಬೇಡ ನೀನು. ಇದೊಂದ್ ವೀಕ್ ಅಷ್ಟೇ ಅಜ್ಜಿ, ಆಮೇಲೆ ಮಾರ್ನಿಂಗ್ ಶಿಫ್ಟ್. ಅಲ್ಲ ಸಂಜೆ ಕ್ಲಾಸಸ್ ಇರಲ್ಲ, ಬೆಳಗಿನೆಲ್ಲ ಮುಗ್ದೋಗುತ್ತೆ. ಸಂಜೆ 5 ಗಂಟೆ ಅಷ್ಟರಲ್ಲಿ ಮನೆಗೆ ಬಂದ್ಬಿಡ್ತೀನಿ. ಅದೇನ್ ಕ್ಲಾಸ್ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಕಣೆ. ಅಲ್ಲ, ದಿನ ಈ ರೀತಿ ನಿದ್ದೆಗೆಟ್ರೆ ಆರೋಗ್ಯ ಏನಾಗ್ಬೇಕು ನಿಂದು? ಬೇಗ ಊಟ ಮಾಡಿ ಮಲ್ಕೋ, ಬೆಳಿಗ್ಗೆ ಬೇಗ ಹೇಳ್ಬೇಕಲ್ವಾ, ಬೇಗ ಎದ್ದು ಓದ್ಕೋ. ಹಲೋ, ಹೇಳಿ, ಯಾಕೆ ಕಾಲ್ ಮಾಡಿದ್ಯಾ? ಸನ್ನಿ, ನಾಳೆ ಕಾಲೇಜಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದೆ ಕಣೆ. ಪೇರೆಂಟ್ಸ್ ನಾಳೆ ಕಂಪಲ್ಸರಿ ಕರ್ಕೊಂಡ್ ಬರ್ಲೇಬೇಕು. ಪೇರೆಂಟ್ಸ್ ಮೀಟಿಂಗ್? ಪೇರೆಂಟ್ಸ್ ಕರ್ಕೊಂಡ್ ಬರ್ಬೇಕಾ? ಹ್ಞೂ ಕಣೆ. ನೀನ್ ಯಾರನ್ನ ಕರ್ಕೊಂಡ್ ಬರ್ತೀಯ ನಾಳೆ ಪ್ರಿನ್ಸಿಪಲ್ ಹತ್ರ?
ಸುನಂದ ಅಜ್ಜಿ ಬರಲ್ಲ, ಕುಸುಮ ಅಜ್ಜಿನೂ ಬರಕ್ಕಾಗಲ್ಲ. ಇನ್ನ ಪೂಜೆ ತಿಥಿ ಬಂದ್ರೆ ನಿನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೀನ್ ಯಾರನ್ನೇ ಕರ್ಕೊಂಡ್ಬಂದ್ರು ನಿಮ್ಮ ಅಮ್ಮಂಗೆ ಮತ್ತೆ ಆದಿ ಅಂಕಲ್ಗೆ ಕಂಪ್ಲೇಂಟ್ ಹೋಗೇ ಹೋಗುತ್ತೆ. ನೋ ವೇ. ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಅಲ್ವಾ ಕಂಪ್ಲೇಂಟ್ ಹೋಗೋದು. ನನಗ್ ಪೇರೆಂಟ್ಸೇ ಇಲ್ಲ, ನನ್ ಯಾರನ್ನೂ ಕರ್ಕೊಂಡ್ ಬರಲ್ಲ. ತನ್ನಿ ಆಮೇಲೆ ಪ್ರಿನ್ಸಿಪಲ್ ತನಕ ಹೋಗುತ್ ಕಣೆ ವಿಷಯ. ಹೋದ್ರೆ ಹೋಗ್ಲಿ ಬಿಡು, ನನ್ ಕಾಲೇಜ್ಗೆ ಬರಲ್ಲ ಕಣೆ. ಐಮ್ ಟಯರ್ಡ್. ಯಾಕೆ ಈಗ ಆಡ್ತಿದ್ಯಾ? ಕಾಲೇಜಲ್ಲಿ ನೀನ್ ಅಟೆಂಡೆನ್ಸ್ ತುಂಬಾ ಶಾರ್ಟೇಜ್ ಇದೆ, ಎಲ್ಲರೂ ಕಂಪ್ಲೇಂಟ್ ಮಾಡಕ್ಕೆ ಕಾಯ್ತಿದ್ದಾರೆ. ನೀನ್ ಸರಿಯಾಗಿ ಕ್ಲಾಸ್ಗೂ ಬರ್ತಾ ಇಲ್ಲ. ನನ್ಗದ್ ಗೊತ್ತು ಕಣೆ. ನನ್ಗಿನ್ಮೇಲೆ ಈ ಕಾಲೇಜು ಕ್ಲಾಸ್ ಎಲ್ಲ ಅಟೆಂಡ್ ಮಾಡಕ್ ಆಗಲ್ಲ. ನನ್ಗೆ ಆಗ್ತಾನೂ ಇಲ್ಲ. ಅಜ್ಜಿ ಬೇರೆ ದಿನ ಸಂಜೆ ಲೇಟ್ ಆಗಿ ಬರ್ತೀಯ ಅಂತ ಬೈತಿದ್ದಾರೆ. ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ, ಇನ್ಮೇಲೆ ಕಾಲೇಜ್ ಬಂಕ್ ಹೊಡೆದು ಫುಲ್ ಟೈಮ್ ಕೆಫೆಲಿ ಕೆಲಸ ಮಾಡ್ತೀನಿ. ಆದಷ್ಟು ಬೇಗ ದುಡ್ಡು ಮಾಡಿ ಇಂಡಿಪೆಂಡೆಂಟ್ ವುಮೆನ್ ಆಗ್ಬೇಕು ನಾನು. ಆಮೇಲೆ ಬೇಕಿದ್ರೆ ಕರೆಸ್ಪಾಂಡೆನ್ಸ್ ಎಲ್ಲ ಆನ್ಲೈನ್ ಕ್ಲಾಸ್ಗೂ ಸೇರ್ಕೊಂತೀನಿ ಅಷ್ಟೇ. ಈ ತನ್ನಿ ಗೂಸ್ ತರ ಆಡ್ಬೇಡ ನೀನು. ಆಟ ಮಾಡಿ ನಿನ್ ಲೈಫ್ ನ ಹಾಳು ಮಾಡ್ಕೊಂತೀಯ ನೀನು. ಆ ಕೆಫೆ ಕೆಲ್ಸಕ್ಕೋಸ್ಕರ ಕಾಲೇಜ್ ಬಿಡ್ತೀನಿ ಅಂದ್ರೆ ಹೇಗೆ? ಪ್ಲೀಸ್ ತನ್ನಿ, ಆತರ ಎಲ್ಲ ಮಾಡ್ಬೇಡ. ಸುನಂದ ಅಜ್ಜಿಗಾಗ್ಲಿ ಕುಸುಮ ಅಜ್ಜಿಗಾಗ್ಲಿ ಗೊತ್ತಾದ್ರೆ ಅಷ್ಟೇ ನಿನ್ ಕತೆ. ನೋಡು, ಭಾಗ್ಯ ಆಂಟಿ ಗೊತ್ತಾಗೋಕು ಮುಂಚೆ ಎಲ್ಲ ಸರಿ ಮಾಡ್ಕೋ. ವಿಷಯ ಏನಾದ್ರು ಗೊತ್ತಾದ್ರೆ ನಿನ್ನ ಅಜ್ಜಿ ಮನೇಲಿ ಇರೋದ್ ಬಿಡಲ್ಲ ಕಣೆ. ನೋಡ್ತನ್ವಿ, ನಾನಂತೂ ಹೇಳೋದ್ ಹೇಳಿದೀನಿ, ನಿನಗ್ ಬಿಟ್ಟಿದ್ದು. ಅದೇ ಏನಾಯ್ತು? ಅದೇವ್ರೆ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು, ಆದ್ರೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಂದ್ ಕೆಲ್ಸ ಮಾಡಿ ಆಂಗಿಕ ಅಭಿನಯ ಮಾಡ್ಕೊಂಡು ಹೇಳಿ. ಎಲ್ಲ ಟೈಮಲ್ಲೂ ತಮಾಷೆನಾ? ಅದೇನು ಅಂತ ಹೇಳಿ. ಅದು ಕನ್ನಿಕಾ ಯಾರನ್ನೋ ಪ್ರೀತಿಸ್ತಿದ್ದಾಳೆ.